ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ನಾನು ಗೋಪಾಲ್ ಸೋಮಯ್ಯ ಐಮಂಡ, ಕೊಡಗು ಜಿಲ್ಲಾ TV9 ಪ್ರತಿನಿಧಿ. ಒಂದು ಕಡೆ ನಮ್ಮ ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ಬರುವಂತಹ ಒಂದು ಆತಂಕ ಇದೆ. ಮತ್ತೊಂದು ಕಡೆ ಈ ಕಾವೇರಿ ನದಿ ನೀರು ಹಂಚಿಕೆ ಸಂಬಂಧ ತಮಿಳುನಾಡು ಜೊತೆ ಒಂದು ಬಿಕ್ಕಟ್ಟು ಸೃಷ್ಟಿಯಾಗುವ ಆತಂಕ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಕಕ್ಕಬ್ಬೆ ಗ್ರಾಮದಲ್ಲಿರುವಂತಹ ಮಳೆ ದೇವರು ಅಂತಲೇ ಒಂದು ಖ್ಯಾತಿಗೊಂಡಿರುವಂತಹ ಶ್ರೀ ಈಶ್ವರ ಇಗ್ಗುತ್ತಪ್ಪ ದೇವಸ್ಥಾನದಲ್ಲಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಒಂದು ಪೂಜೆಯನ್ನು ನೆರವೇರಿಸಲಾಯಿತು. ಅಂದರೆ ಇದು ರುದ್ರಾಭಿಷೇಕ ಪೂಜೆಯನ್ನು ನೆರವೇರಿಸಲಾಯಿತು. ಅಂದರೆ ನಮ್ಮ ನಾಡಿನಲ್ಲಿ ಮಳೆ ಚೆನ್ನಾಗಾಗಲಿ, ಬೆಳೆ ಸಮೃದ್ಧಿ ಆಗಲಿ ಅಂತ ಒಂದು ಪ್ರಾರ್ಥಿಸಿ ಈ ಪೂಜೆಯನ್ನು ಸಲ್ಲಿಕೆ ಮಾಡಿದರು. ನಮ್ಮ ಕೃಷಿ ಸಚಿವ ನರೇಂದ್ರ ಸ್ವಾಮಿ ಮತ್ತು ನಮ್ಮ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಹೌದು. ಅವ್ರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ES ಪೊನ್ನಣ್ಣ, ಹಾಗೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಇವರೆಲ್ಲರೂ ಸೇರಿ ಇವತ್ತು ಬೆಳಗಿನ ಜಾವ ಸುಮಾರು 5:45 ಗಂಟೆಗೆ ರುದ್ರಾಭಿಷೇಕವನ್ನು ಮಾಡುವ ಮೂಲಕ ಮಳೆಗಾಗಿ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡಿದರು. ಅಂದರೆ ಈ ಕೊಡಗು ಜಿಲ್ಲೆಯಲ್ಲಿ ಮಳೆ ಆದರೆ ಮಾತ್ರ ಕಾವೇರಿ ಉಕ್ಕಿ ಹರಿಯುತ್ತೆ. ಕಾವೇರಿ ಉಕ್ಕಿ ಹರಿದರೆ ಮಾತ್ರ ಈ ತಮಿಳುನಾಡು ಜೊತೆ ಸೃಷ್ಟಿಯಾಗಿರುವಂತಹ ಈ ಕಾವೇರಿ ನದಿ ನೀರು ಹಂಚಿಕೆಯ ಬಿಕ್ಕಟ್ಟು ಶಮನ ಆಗುತ್ತೆ. ಪ್ರತಿ ವರ್ಷ ಯಾವಾಗೆಲ್ಲ ಈ ಬಿಕ್ಕಟ್ಟು ತಲೆದೋರುತ್ತೋ ಆವಾಗೆಲ್ಲ ಕೊಡಗಿನಲ್ಲಿ ಮಳೆಯಾಗಿಯೇ ಆ ಬಿಕ್ಕಟ್ಟಿಗೆ ಒಂದು ಪರಿಹಾರ ಸಿಗುವಂಥದ್ದು. ಅಂದರೆ ತಮಿಳುನಾಡು ಜೊತೆ ಏನು ಈ ಒಂದು ಸಮಸ್ಯೆ ತಲೆದೋರುತ್ತೆ, ಕಾವೇರಿ ನದಿ ನೀರು ಹಂಚಿಕೆಯ ಸಮಸ್ಯೆ, ಅದಕ್ಕೆ ರಾಜತಾಂತ್ರಿಕ ಪರಿಹಾರಗಳು ಸಿಗೋದು ಬಹಳ ಕಡಿಮೆ. ಹಾಗಾಗಿ ಕೊಡಗು ಜಿಲ್ಲೆಯ ಮಳೆಯನ್ನೇ ಎಲ್ಲರೂ ಕೂಡ ನಂಬ್ಕೊಂಡಿರ್ತಾರೆ. ಆದರೆ ಈ ಬಾರಿ ಜೂನ್ ಜುಲೈ ತಿಂಗಳಲ್ಲಿ ವಾಡಿಕೆ ಮಳೆ ಬಹಳ ಕಡಿಮೆ ಆಗಿದೆ ಕೊಡಗು ಜಿಲ್ಲೆಯಲ್ಲಿ. ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ಪರವಾಗಿಲ್ಲ ಅನ್ನುವಷ್ಟು ಮಳೆ ಆಗಿದೆ. ಆದರೂ ಕೂಡ ಈ ಸಮಸ್ಯೆ ಪರಿಹಾರ ಆಗುವಷ್ಟು ನೀರು ಇನ್ನೂ ನಮ್ಮ ಕೊಡಗಿನಲ್ಲಿ ಸೃಷ್ಟಿಯಾಗಿಲ್ಲ. ಇನ್ನುಳಿದ ದಿನಗಳಲ್ಲಾದರೂ ಮಳೆ ಚೆನ್ನಾಗಿ ಆಗಲಿ ಅಂತ ಒಂದು ಪ್ರಾರ್ಥನೆ ಮಾಡಿ ಈ ಪೂಜೆಯನ್ನು ಸಲ್ಲಿಕೆ ಮಾಡಲಾಯಿತು. ಆದರೆ ವಿಚಿತ್ರವೋ ಕಾಕತಾಳಿಯೋ ಅಥವಾ ಏನೋ ಗೊತ್ತಿಲ್ಲ, ಯಾವಾಗ ಪೂಜೆ ಶುರು ಆಯಿತು ಅದೇ ಸಮಯದಲ್ಲಿ ಸುಮಾರು ಮುಕ್ಕಾಲು ಗಂಟೆಗಳ ಕಾಲ ಧಾರಾಕಾರ ಮಳೆ ಆಯಿತು. ಈ ಸಂದರ್ಭ ಎಲ್ಲರ ಮುಖದಲ್ಲಿ ಒಂದು ಖುಷಿಯ ಒಂದು ವಾತಾವರಣ ಕೂಡ ಕಂಡುಬಂತು. ಅಂದರೆ ಕಳೆದ 3-4 ದಿನಗಳಿಂದ ಮಡಿಕೇರಿಯ ಈ ಕಕ್ಕಬ್ಬೆ ವ್ಯಾಪ್ತಿಯಲ್ಲಿ ಅಷ್ಟೊಂದು ಮಳೆ ಇರಲಿಲ್ಲ. ಆದರೆ ಯಾವಾಗ ಇವತ್ತು ಬೆಳಗಿನ ಜಾವ 5:45-6 ಗಂಟೆಗೆ ಪೂಜೆ ಶುರು ಆಯಿತು, ಬಹಳ ಚೆನ್ನಾಗಿ ಮಳೆ ಆಯಿತು. ಇದರಿಂದಾಗಿ ಸಚಿವ ನರೇಂದ್ರ ಸ್ವಾಮಿ ಅವರಿಗೂ ಮತ್ತು ಅಲ್ಲಿದ್ದಂತಹ ಜನಪ್ರತಿನಿಧಿಗಳು ಹಾಗೆ ಜಿಲ್ಲಾಧಿಕಾರಿ ಎಲ್ಲರಿಗೂ ಕೂಡ ಬಹಳ ಒಂದು ಖುಷಿಯ ಒಂದು ಸಂದರ್ಭ ಅಲ್ಲಿ ಕಂಡುಬಂತು. ಇನ್ನು ಈ ಮಳೆ ಆಗಿರೋದ್ರಿಂದ ಇನ್ನು ಮುಂದೆ ನಮ್ಮ ಮಳೆ ಚೆನ್ನಾಗಾಗಲಿ, ಈ ನಮ್ಮ ನಾಡಿನಲ್ಲಿ ಮಳೆ ಆಗೋದ್ರ ಮೂಲಕ ನದಿಗಳು ತುಂಬಲಿ, ಬೆಳೆ ಚೆನ್ನಾಗಾಗಲಿ, ನಾಡಿನ ಎಲ್ಲ ಜನರಿಗೂ ಒಂದು ಸಮೃದ್ಧಿ ಆಗಲಿ ಅಂತ ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿದರು. ಇನ್ನು ಆಗಸ್ಟ್ ತಿಂಗಳಲ್ಲಿ ಕೆಲವೇ ದಿನಗಳಷ್ಟೇ ಉಳಿದಿದೆ. ಅಂದರೆ ಇನ್ನೊಂದು 8-10 ದಿನ ಅಷ್ಟೇ ಉಳಿದಿದೆ. ಕೊಡಗಿನಲ್ಲಿ ಇನ್ನು ಆಗಸ್ಟ್ ಕಳೆದರೆ ಮಳೆಗಾಲ ಕೂಡ ತುಂಬ ದುರ್ಬಲ ಆಗ್ತಾ ಬರುತ್ತೆ. ಹಾಗಾಗಿ ಉಳಿದಿರೋ ದಿನಗಳಲ್ಲಿ ಮಳೆ ಚೆನ್ನಾಗಾಗಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡಲಾಗಿದೆ. ನೋಡುವ ಈ ಪ್ರಾರ್ಥನೆ ಎಷ್ಟು ಫಲಿಸುತ್ತೆ, ನಮ್ಮ ಈ ಕಾವೇರಿ ಬಿಕ್ಕಟ್ಟಿಗೆ ಸಮಸ್ಯೆಗೆ ಪರಿಹಾರ ಕೊಡುತ್ತಾ, ಈ ಬರವನ್ನು ನೀಗಿಸುತ್ತಾ ಅನ್ನೋದನ್ನು ನಾವೆಲ್ಲ ಕಾದು ನೋಡಬೇಕಾಗತ್ತೆ.